ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಂಡ್ಯ ಜಿಲ್ಲೆಗೆ ಕಂಟಕವಾಯ್ತಾ ಮಹಾರಾಷ್ಟ್ರ? ಮುಂಬೈನಿಂದ ಬಂದವರಿಂದಲೇ ಹೆಚ್ಚು ಟೆನ್ಷನ್ ಈಗ ಶುರುವಾಗ್ತಾ ಇದೆ. ಮಂಡ್ಯದಲ್ಲಿ ಮತ್ತೆರಡು ಕೊರೋನಾ ಕೇಸ್ಗಳು ದೃಢ ಆಗಿರುವಂತದ್ದು. ಇವತ್ತು ಮಂಡ್ಯ ಜಿಲ್ಲೆಗೆ ಮಹಾರಾಷ್ಟ್ರದಿಂದ ಬಂದವರಿಗೆ ಕಂಟಕ ಎದುರಾದಂತೆ ಕಾಣಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ ನೋಡಿದ್ವಿ, ಸುಮಾರು 5ಕ್ಕೂ ಹೆಚ್ಚಿನ ಕೇಸ್ಗಳು ಮುಂಬೈಯಿಂದ ಬಂದಿದ್ದಂತವರಿಂದಲೇ, ಅಂದ್ರೆ ಮಹಾರಾಷ್ಟ್ರದಲ್ಲಿ ಇದ್ದಂತವರು ಕನ್ನಡಿಗರು ವಾಪಸ್ ತಮ್ಮ ಊರಿಗೆ ಬಂದಂತವರಿಂದಲೇ ಈಗ ಟೆನ್ಷನ್ ಮನೆ ಮಾಡ್ತಾ ಇದೆ. 7 ತಿಂಗಳ ಗರ್ಭಿಣಿ ವಿದ್ಯಾರ್ಥಿನಿಗೆ ಸೋಂಕು ಬಂದಿದೆ. ಕೆಆರ್ಪೇಟೆಯ ಜಾಗಿನಕೆರೆ ಗ್ರಾಮದವರು ಇವರು. ಏಪ್ರಿಲ್ 24ರಂದು ಮುಂಬೈನಿಂದ ಮಂಡ್ಯಕ್ಕೆ ಬಂದಿದ್ರು. ಏಪ್ರಿಲ್ 24ನೇ ತಾರೀಕು ಅವರು ಬಂದಿದ್ದಂಥದ್ದು. ಇವತ್ತಿಗೆ ಕರೆಕ್ಟ್ ಆಗಿ ಅವರಿಗೆ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಇನೋವಾ ಕಾರಿನಲ್ಲಿ ಬಂದಿದ್ದಂತ ಕುಟುಂಬಸ್ಥರು ಮುಂಬೈನಿಂದ ಕೆಆರ್ಪೇಟೆಗೆ ಇವರು ಆಗಮಿಸಿದ್ರು. ಬೆಳಗಾವಿ, ಹುಬ್ಬಳ್ಳಿ, ದಾವಣಗೆರೆಯ ಮೂಲಕ ಇವರು ಆಗಮಿಸಿರುವಂತದ್ದು. ಅದ್ಯಾವ ರೀತಿಯಾಗಿ ಬಂದ್ರೋ ಏನೋ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಗರ್ಭಿಣಿ ಬೇರೆ, ಅವರು ಹೆಲ್ತ್ ಎಮರ್ಜೆನ್ಸಿ ಇಟ್ಕೊಂಡು ಅಷ್ಟು ದೂರನಾದ್ರೂ ಹೇಗೆ ಪ್ರಯಾಣ ಮಾಡಿದ್ರು ಅನ್ನುವ ಪ್ರಶ್ನೆನೂ ಕೂಡ ಈಗ ಕಾಡ್ತಾ ಇದೆ. ಅರಸೀಕೆರೆ, ಚನ್ನರಾಯಪಟ್ಟಣ ಮೂಲಕ ಆಗಮಿಸಿದ್ದಾರೆ. ಚೆಕ್ ಪೋಸ್ಟ್ ನಲ್ಲಿ ಗರ್ಭಿಣಿ ತಾಯಿಯ ಕಾರ್ಡನ್ನ ತೋರಿಸಿದ್ರು. ಏಪ್ರಿಲ್ 25ರಿಂದ ಏಪ್ರಿಲ್ 29ರವರೆಗೆ ಜಾಗಿನಕೆರೆ ಗ್ರಾಮದಲ್ಲಿ ವಾಸವಿದ್ರು ಅವರು. ಏಪ್ರಿಲ್ 25ರಿಂದ 29ರವರೆಗೆ ಜಾಗಿನಕೆರೆ ಗ್ರಾಮದಲ್ಲಿ ವಾಸವಿದ್ರು. ಮೇ 1ರಂದು ಎಲ್ಲರೂ ಕೂಡ ಪರೀಕ್ಷೆಗೆ ಒಳಗಾಗಿದ್ರು. ಪರೀಕ್ಷೆಗೆ ಒಳಗಾದವರ ಅಲ್ಲಿ 2 ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಸಂಪರ್ಕಿತರೆಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಿದೆ ಜಿಲ್ಲಾಡಳಿತ. ಸಂಪರ್ಕಿತರೆಲ್ಲರನ್ನೂ ಕೂಡ ಈಗ ಆಲ್ರೆಡಿ ಕ್ವಾರಂಟೈನ್ ಅನ್ನ ಮಾಡಲಾಗಿರುವಂತದ್ದು. ಆ ಗರ್ಭಿಣಿ ಚೆಕ್ ಪೋಸ್ಟ್ ನಲ್ಲಿ ತಾಯಿ ಕಾರ್ಡ್ ಅನ್ನ ತೋರ್ಸ್ಕೊಂಡು ಬಂದಿದ್ದಾರಂತೆ. ಅಷ್ಟು ಈಸಿನ ತಾಯಿ ಕಾರ್ಡ್ ಅನ್ನ ತೋರಿಸ್ತಿದ್ದಾಗ್ಲೇ ಬಿಟ್ಬಿಡ್ತಾರ? ಅಟ್ಲೀಸ್ಟ್ ಈಗಾದ್ರೂ ಒಂದು ಪರ್ಮಿಷನ್ ಲೆಟರ್ ಇದ್ರೆ ಬೇರೆ ರಾಜ್ಯದಿಂದ ಅಂದ್ರೆ ಬರ್ಬೋದು ಅಥವಾ ಹೋಗ್ಬೋದು, ಈ ರೀತಿಯಾಗಿ ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ. ಆದ್ರೆ ಏಪ್ರಿಲ್ 25ನೇ ತಾರೀಕು ಬಂದಿದಾರಲ್ಲ ಇವರು, ಅದ್ ಹೇಗ್ ಬಂದ್ರು ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಮುಖಾಂತರ ಇವರು ಎಲ್ಲ ಚೆಕ್ ಪೋಸ್ಟ್ ಅಲ್ಲೂ ಬಿಡಿಸ್ಕೊಂಡು ಬಂದ್ರ ಅನ್ನುವ ಪ್ರಶ್ನೆನೂ ಕೂಡ ಎದ್ದಿದೆ. ನಮಸ್ಕಾರ. ಈ ದಿವಸ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನಲ್ಲಿ 2 ಪ್ರಕರಣಗಳು ಕೊರೋನಾ ಪಾಸಿಟಿವ್ ಬಂದಿದೆ. ಇವುಗಳನ್ನು P637 ಮತ್ತು P638 ಎಂದು ಗುರುತಿಸಲಾಗಿದೆ. 20 ವರ್ಷದ ಮಹಿಳೆ. ಇವರು 7 ತಿಂಗಳ ಗರ್ಭಿಣಿಯಾಗಿದ್ದು ಮುಂಬೈಯಿಂದ ಹೊರಟು ಬೆಳಗಾವಿ, ಹುಬ್ಬಳ್ಳಿ, ದಾವಣಗೆರೆ, ಕಡೂರು, ಅರಸೀಕೆರೆ, ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ ಆ ಚೆಕ್ ಪೋಸ್ಟ್ ಮುಖಾಂತರ ಜಾಗಿನೆ ಗ್ರಾಮಕ್ಕೆ ಬಂದಿರುತ್ತಾರೆ. ಸದರಿ ಅವರು ತಮ್ಮ ಸಹೋದರರಾದ ಅವರ ವಾಸವಿದ್ದಂತಹ ಅಪಾರ್ಟ್ಮೆಂಟ್ ಅಲ್ಲೇ ಬೇರೆ ಮನೆಯಲ್ಲಿ ಇವರು ವಾಸ ಇರ್ತಾರೆ. ಇವರು ಕೂಡ ಅದೇ ಇನೋವಾ ಕಾರಿನಲ್ಲಿ P637ರಂದು ಅವರೊಂದಿಗೆ ಕೂಡಿಕೊಂಡವರು ದಿನಾಂಕ 23ನೇ ತಾರೀಕು ಸಂಜೆ 7:30ಕ್ಕೆ ಪ್ರಯಾಣವನ್ನು ಪ್ರಾರಂಭಿಸಿ 24 ಸಾಯಂಕಾಲ 3 ಗಂಟೆಗೆ ಇಲ್ಲಿ ತಲುಪಿರ್ತಾರೆ. 1ನೇ ತಾರೀಕು ಮೇ ಅವರ ಗಂಟಲಿನ ದ್ರವವನ್ನು ಪರೀಕ್ಷೆ ಮಾಡಿಸ್ಕೊಂಡಿದ್ದು ಅದರಲ್ಲಿ ಪಾಸಿಟಿವ್ ಬಂದಿರುತ್ತೆ. ಸದರಿಯವರನ್ನು ಕೂಡ ನಾವು ನಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿದ್ದೇವೆ.